ಆ ರೋಡಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇದ್ದಲ್ಲ ರಾತ್ರಿ, ಹೆಂಗ್ ಬಂದೆ ಊರಿಂದ, ಯಾವ ವಿಷಯಕ್ಕೆ ಬಂದೆ? ಎಲ್ರು ಕರಿತಾ ಇರ್ತಾರೆ ಬಾ ಹೋಗೋಣ ಅಂತ ಒಳ್ಳೆ ಕರಿತಾ ಇರ್ತಾರೆ. ಕೇಳಿ. ಹೌದನಾ? ಇದೆ. ಏನಾಯ್ತು ನಿಮ್ಗಾಗಿರೋ ನೋವು ಇನ್ನೊಂದ್ ಮಕ್ಕಳಿಗೆ, ಇನ್ನೊಂದ್ ತಾಯಂದ್ರಿಗೆ ಯಾರಿಗೂ ಆಗ್ಬಾರ್ದು ಅನ್ನೋ ಯಾರಾದ್ರೂ ಇದಾರ ಕಂದ ನಿಂಗೆ? ಅಣ್ಣ ಇದು ಸತ್ತೋದ ಟೈಮ್ ನೋಡ್ಬೇಕು ಅಮ್ಮ ನೋಡ್ಬೇಕಾ? ಅಮ್ಮನ ಮಡಿಲು ಆಶ್ರಮದಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕತೆ ಆಗಿದ್ರೆ, ಇಲ್ಲಿ ಇವ್ರ ಕತೆ ಇನ್ನೊಂದು ರೀತಿ ಇದೆ. ಸೊ ಇವರಿಗೆ ಏಜ್ ಎಷ್ಟಾಗಿದೆ ಅಂತ ಕೇಳೋಣ, ಅಂಡ್ ಇವ್ರ ಕತೆ ಏನು ಅಂತ ಹೇಳೋದನ್ನ ಕೂಡ ನಾವು ಕೇಳ್ಕೊಂಡು ಬರೋಣ. ನಮಸ್ತೆ. ನಮಸ್ತೆ. ಏನ್ ನಿಮ್ಮ ಹೆಸರು? ಲಾವಣ್ಯ. ಯಾವ ಊರು ನಿಮ್ದು? ಗಂಟ್ಯಾಪುರ. ಗಂಟ್ಯಾಪುರ ಎಲ್ಲಿ ಬರುತ್ತೆ ಅದು? ಹೊನ್ನಾಳಿ ಹತ್ರ, ದಾವಣಗೆರೆ. ದಾವಣಗೆರೆಯಲ್ಲಿ ಬರುತ್ತೆ. ಏನು ಕಲ್ತಿದ್ದೀರಾ ನೀವು? ಏನೋ ಕಲ್ತಿಲ್ಲ. ಶಾಲೆಗೆ ಹೋಗಿಲ್ವಾ? ಎಷ್ಟು ವಯಸ್ಸು ನಿಮಗೆ? ಅಮ್ಮನ್ ಕೇಳ. ಇಲ್ಲ, ನಿನಗೆ ಏನ್ ಅನ್ಸತ್ತೆ ಅದನ್ನೇ ಹೇಳು. ಸತ್ಯ ಹೇಳ್ಬೇಕು. ನಿನಗೆ ಏನ್ ಅನ್ಸತ್ತೆ ನೀನ್ ನಿಜ ಹೇಳು, ಯಾರು ಹೇಳ್ಕೊಂಡಿದ್ದು ಹೇಳ್ಬೇಡ. 19 ವರ್ಷ. 19 ವರ್ಷ ಆಗಿದೆ. ಮನೆಯಿಂದ ನೀವು ಹಾಗೆ ಬಂದಿರೋದ ಅಥವಾ ನಿಮ್ಮನ್ನ ಕಳ್ಸಿರೋದ? ನಾನೇ ಬಂದಿದ್ದು. ಯಾವ ಕಾರಣಕ್ಕೆ? ಏನಾಯ್ತು? ನಮ್ಮ ಮನೆಯಲ್ಲಿ ಜಗಳ ಆಗ್ತಿತ್ತು. ಯಾವತ್ತು ಜಗಳ ಆಗ್ತಿತ್ತ? ಯಾವ ವಿಷಯಕ್ಕೆ? ನಮ್ಮಪ್ಪ ದಿನ ಕುಡಿತಾರೆ, ನಮ್ಮಮ್ಮ ಹೊಡಿತಾರೆ. ಅದಕ್ಕೆ. ಅಮ್ಮನೂ ಕುಡಿತಾರಾ? ಯಾವ ಕಾರಣ ಕುಡಿತಿದ್ರು? ಅಲ್ಲಿ ನಮ್ಮಮ್ಮ ಹುಷಾರಿದ್ದಿಲ್ಲ, ಅದಕ್ಕೆ. ಅಮ್ಮನಿಗೆ ಹುಷಾರಿದ್ದಿಲ್ಲ. ಇವಾಗ ಇದಾರಾ ಇಲ್ವಾ ಏನೋ ಗೊತ್ತಿಲ್ವಾ? ಇದಾರೆ. ನಮ್ಮಮ್ಮ ಫೋನ್ ಮಾಡಿದ್ಯಾ ಇದಕ್ಕಿಂತ ಹಿಂದೆ ಯಾವಾಗಾದ್ರು? ನಮ್ಮಪ್ಪ ಹತ್ರ ಫೋನ್ ಇದೆ, ನಮ್ಮಪ್ಪ ಕೆಲಸ ಮಾಡೋಕೆ ಹೋಗ್ತಾರೆ. ನೀನು ಹೊರಗೆ ಬರ್ಲಿಕ್ಕೆ ಏನು ಕಾರಣ? ನಮ್ಮ ಮಾಮ ಇದ್ದಾರೆ. ಮಾಮ ಅಂದ್ರೆ ಅಮ್ಮನ ತಮ್ಮನ? ಅಣ್ಣ. ಅಣ್ಣ. ನಮಗೆ ಯಾರಿಗೂ ಸೇರಲ್ಲ ಅವರು, ಅದಕ್ಕೆ. ಏನ್ ಮಾಡ್ತಿದ್ರು ನಿಮಗೆ? ಹೊಡಿತಿದ್ರು. ಬೇರೆ ಏನಾದ್ರು ಕಷ್ಟ ಅನುಭವಿಸಿದಾರ ನೀವು? ಏನ್ ಅನುಭವಿಸಿದ್ದೀರಾ ಹೇಳಿ. ಯಾಕೊತ್ತಾ, ಇವತ್ತು ಅವ್ರು ನೋಡ್ತಾರೆ ಇದನ್ನ, ಅವರಿಗೆ ಕರ್ಮ ಅಂತ ಹೇಳೋದು ಬಿಡಲ್ಲ, ಗೊತ್ತಾಯ್ತಾ? ಇದು ನಿಮ್ಗಾಗಿರೋ ನೋವು ಇನ್ನೊಂದು ಮಕ್ಕಳಿಗೆ, ಇನ್ನೊಂದು ತಾಯಂದ್ರಿಗೆ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಪ್ರಶ್ನೆ ಮಾಡ್ತಿದ್ದೀವಿ ಹೊರತು ನಿಮ್ಮ ಜೀವನದಲ್ಲಿ ನಡೆದಂಥ ಇಂಟ್ರೆಸ್ಟಿಂಗ್ ಕತೆಗಳನ್ನ ಕೇಳೋ ಅಂತ ಆಸೆ ನಮಗಿಲ್ಲ. ಆ್ಯಂಡ್ ಅದು ಇಂಟ್ರೆಸ್ಟಿಂಗ್ ಅಲ್ಲ ಕೂಡ, ಆ್ಯಂಡ್ ಅದು ಯಾರಿಗೂ ಯಾರ ಲೈಫಲ್ಲೂ ಆಗಬಾರ್ದು. ಏನಾಯ್ತು ನಿಮ್ಮ ಲೈಫಲ್ಲಿ ಅಂತ? ಎಲ್ಲಿ ಕಳಿಸ್ತಿದ್ರೆ ಹೇಳು, ದುಡ್ಡಿಸ್ಕೊಂಡು ಹೇಳು, ನಿಜ ಹೇಳ್ಬೇಕು, ಸುಳ್ಳು ಹೇಳು. ನನ್ನ ಹತ್ರ ಏನು ಸುಳ್ಳು ಹೇಳ್ಬಿಡ. ದುಡ್ಡಿಸ್ಕೊಂಡು ಕಳಿಸ್ತಿದ್ದಾರೆ ನಿಮ್ಮನ್ನ? ಏನು ಹೇಳಿದ್ದಲ್ಲ ಅವತ್ತು ಹೇಳು, ನೀನೇ ಹೇಳಿದ್ದಲ್ಲ ಅದನ್ನೇ ಹೇಳು. ಮಾವನ ನಿಮ್ಮದು ಕಳಿಸ್ತಿದ್ರಾ? ಮತ್ತೆ ಯಾರು ಕಳಿಸ್ತಿದ್ರಲ್ಲ ಅವ್ರ ಹೆಸರು ಹೇಳು. ಹೇಳಬೇಕು ಬೇಗ. ಯಾರು ಕಳಿಸ್ತಿದ್ರು? ಯಾರು ಕಳಿಸ್ತಿದ್ವಿ? ಏನಂತೆ ಮೇಡಮ್ ಅದು? ಅವಳೇ ಹೇಳ್ಬೇಕು, ಸತ್ಯ ಅವಳಿಗೆ ಗೊತ್ತು. ನಮ್ಗೆ ಹೇಳಿದ್ಲು, ಅವಳೇ ಹೇಳಿದ್ಲು. ಅವಳಿಗೆ ಏನು ಅನ್ಸುತ್ತೆ ಅದು ನಿಜನೇ ಹೇಳಿ. ನಾವು ಹೇಳೋದೇನು ಗೊತ್ತಾ, ನಾವು ಹೇಳ್ಕೊಟ್ಟು ಯಾರಿಗೆ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನು ವಿಷಯ ಏನಾಗಿತ್ತು. ಏನಕ್ಕೋಸ್ಕರ ಮನೆ ಬಿಟ್ಟು ಬಂದೆ? ಸರಿ, ಈಗ ನಾನು ಕೇಳ್ತೀನಿ, ಕೇಳಲಾ? ಈಗ ನೀನು ಮನೇಲಿ ಇದ್ದೆ ಅಲ್ವಮ್ಮ? ಯಾರ್ಯಾರು ಇದ್ರಿ ಮನೆಯಲ್ಲಿ? ನಾನು, ನಮ್ಮಮ್ಮ. ಅಮ್ಮ ಏನು ಮಾಡ್ತಾ ಇದ್ರು ಮನೇಲಿ? ಏನು ಕೆಲ್ಸಕ್ಕೆ ಹೋಗ್ತಾರೆ? ನಮ್ಮಮ್ಮ ಟಿವಿ ನೋಡಕ್ ಹೋಗ್ತದೆ. ಟಿವಿ ನೋಡಕ್ ಹೋಗ್ತಾರ? ಯಾರ ಮನೆಗೆ? ಅಲ್ಲಿ ನಮ್ಮ ದೊಡ್ಡಮ್ಮ ಮನೆ. ದೊಡ್ಡಮ್ಮನ ಮನೆಗೆ. ಅಪ್ಪ ಯಾರ ಜೊತೆ ಇದ್ದಾರೆ? ಅಪ್ಪ ಬೇನಕಳ್ಳಿಗಿದ್ದಾರೆ. ಅವ್ರು ಬೇರೆ ಇದ್ದಾರೆ, ಅಮ್ಮ ಬೇರೆ ಇದ್ದಾರೆ. ಅಮ್ಮನ ಜೊತೆ ನೀನಿದ್ದ, ಅಪ್ಪನ ಜೊತೆ ಇದ್ದ? ನಮ್ಮ ಅಮ್ಮ ಜೊತೆ ಇದ್ದೆ. ಅಮ್ಮನ ಜೊತೆ. ಅಮ್ಮ ಕುಡಿತಾರ? ನೀನೇ ಹೇಳಿರೋದು ನಿಜನಾ? ಕುಡಿತಾರ? ಯಾವಾಗ್ಲೂ ಕುಡಿತಾರ? ಹೆಂಗೆ? ದಿನ ಕುಡಿತಾರ. ಯಾರು ಕೊಡ್ತಾರ ದುಡ್ಡು ಅಮ್ಮಂಗೆ? ಅಕ್ಕಿಯಿಂದ ದುಡ್ಡು ಬಿಡ್ತಿತ್ತಲ್ಲ. ಅಕ್ಕಿ ದುಡ್ಡು ಬೀಳ್ತಿತ್ತು ಗೌರ್ಮೆಂಟ್ ಇಂದ. ಅಕ್ಕಿ ದುಡ್ಡು ಅಂದ್ರೆ ಅಕ್ಕಿ ದುಡ್ಡು, ಅಕ್ಕಿಗೆ ಗೌರ್ಮೆಂಟ್ ದುಡ್ಡು. ಮತ್ತೆ ಮನೆಗೆ ಅಡಿಗೆ ಜೀವನ ಎಲ್ಲ ಕತೆ ಹೆಂಗೆ? ನಮ್ಮ ಅಜ್ಜಿ ಐತಲ್ಲ. ಅಜ್ಜಿ ಅಂದ್ರೆ ಯಾರಮ್ಮ ಅವರು? ನಮ್ಮಮ್ಮ. ನಮ್ಮ ಸರಿ, ಅವ್ರು ನೋಡ್ಕೋತಾರ? ನೀನು ಆರಾಮ್ಸಿಯಾಡ್ ಪೊಲೀಸ್ ಸ್ಟೇಷನ್ ಹತ್ರ ಸಿಕ್ಕದಲ್ಲ ಅವ್ರಿಗೆ, ಆ ರೋಡಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇದ್ದಲ್ಲ ರಾತ್ರಿ, ಹೆಂಗ್ ಬಂದೆ ಊರಿಂದ, ಯಾವ ವಿಷಯಕ್ಕೆ ಬಂದೆ? ಕರೆಕ್ಟ್ ಅಲ್ವಾ ಸರ್? ಕರೆಕ್ಟಾಗೆ ಕೇಳಬೇಕು. ಹೇಳಮ್ಮ. ನಿನಗೆ ಕರ್ಕೊಂಬಂದವ್ರು ಯಾರಮ್ಮ ಇಲ್ಲಿಗೆ? ನೀವೇ ಮೇಡಮ್. ನೀವೇ ಅಲ್ಲ, ಫಸ್ಟ್ ಇಲ್ಲಿ ಕರ್ಕೊಂಡು ಬಂದವ್ರು ಯಾರು? ಅಣ್ಣವರು. ಯಾರು ಬಂದಿದ್ರು ಅವ್ರ ಜೊತೆಗೆ? ನೀವು ಬಂದಿದ್ರು ಮೇಡಮ್. ಅಲ್ಲ, ಇಲ್ಲಿ ನಾನಿದ್ದೀನಿ, ಅಲ್ಲಿಂದ ಕರ್ಕೊಂಡು ಬಂದವ್ರು ಯಾರು? ನಿನ್ನ ಬೇರೆ ಊರಿಂದ. ಈಗ ಊರಿಂದ ಹೆಂಗ್ ಬಂದಮ್ಮ ನೀನು? ಊರಿಂದ ನಮ್ಮ ಅಣ್ಣ ಬಂದಿದ್ರು ಇಲ್ಲಿ. ಯಾರು ಅವನು ಅಣ್ಣ? ನಮ್ಮ ದೊಡ್ಡಪ್ಪನ ಮಗ. ಸರಿ, ಅವನು ಏನಕ್ಕೋಸ್ಕರ ಕರ್ಕೊಂಬಂದ? ಇಲ್ಲಿ ಊರಿಗೆ ಹೋಗೋಣ ಅಂತ ಕರ್ಕೊಂಡೋಗಿ. ಅದು ಏನು ವಿಷಯ ಕರ್ಕೊಂಬಂದ? ಅದೇ ಬೇಕಾಗಿರೋದು ಇಲ್ಲಿ, ಮೈನ್ ಪಾಯಿಂಟು ಅದೇ ತಾನೇ ಬೇಕಾಗಿರೋದು.
ಈಗ ನಿನ್ನ ಊರಿನವ್ರ ಜೊತೆ ನೀನ್ ಹೆಂಗ್ ಬಂದೆ? ಏನಂತೆ ಮ್ಯಾಮ್ ಅದು? ಅದೇ ಸಮಥಿಂಗ್ ಈ ತರ ಇದ್ ಮಾಡೋದಕ್ಕೆ ಸರ್, ಅಬ್ಯೂಸ್ ಮಾಡಕ್ಕೆ. ಹೌದು. ಆಮೇಲೆ ಪಾಪ ಇವಳು ರೋಡಲ್ಲಿ ಸಿಗ್ತಾಳೆ ಅಲ್ಲಿ. ಹೌದು, ರೋಡಲ್ಲಿ ಎಲ್ರು ರೇಗಿಸ್ತಾ ಇರ್ತಾರೆ ಇವಳ. ಕರೆಕ್ಟ್ ಅಮ್ಮ? ಎಲ್ರು ಕರಿತಾ ಇರ್ತಾರೆ, ಬಾ ಹೋಗೋಣ ಬಾ ಹೋಗೋಣ ಅಂತ ಇವಳ ಕರಿತಾ ಇರ್ತಾರೆ. ಕೇಳಿ, ಹೌದಾ? ಇದೆ, ಎಲ್ಲ ಇರುತ್ತೆ ನಮ್ಗೆ. ಅವ್ರಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದಿದೆ. ಹುಡುಗರು ಮತ್ತೆ ಒಬ್ಬ ಹುಡುಗ ಬರ್ತಾನೆ, ಯಾರು ಕಾರ್ ಡ್ರೈವರ್ ಬರ್ತಾನೆ ಅಪ್ಪ, ಅವರು ಇವಳನ್ನ ಬಚಾವ್ ಮಾಡ್ತಾರೆ. ಹೌದಾ? ಕರೆಕ್ಟ್ ಅಮ್ಮ? ನಿಜನಮ್ಮ? ಅವ್ನು ಹೊಟ್ಟೋಗ್ತಾನೆ. ಯಾರು ಕಾರ್ ಡ್ರೈವರ್ ನನಗೆ ಗೊತ್ತಿಲ್ಲ. ಕೆಲಸ ಮಾಡಿದೀರಾ? ಕರ್ಕೊಂಡ್ ಬಂದ ಅಪ್ಪ. ಆಮೇಲೆ ಪೊಲೀಸ್ ಸ್ಟೇಷನ್ ಅವ್ರಿಗೆ ಹೇಳಿ ಪೊಲೀಸ್ ಅವ್ರ ಸಮೇತ ಬಂದ್ರು ಇಲ್ಲಿಗೆ. ಕರೆಕ್ಟ್ ಅಮ್ಮ? ನಿಜನಮ್ಮ? ಹೌದಾ? ಇನ್ನು ನಿಮ್ ಲೈಫಲ್ಲಿ ಅಂತದ್ದು ಆಗೋದಿಲ್ಲ. ಅಂತ ಆಗೋದಕ್ಕೆ ಮೇಡಮ್ ದಾರಿ ಮಾಡ್ಕೊಡೋದು ಇಲ್ಲ. ಆಯ್ತಾ? ಇಲ್ಲಿ ಚೆನ್ನಾಗಿದ್ದೀರಾ? ನನಗೇನ್ ಗೊತ್ತಾ ಸರ್, ಅವಳ ಜೀವನ ಅವಳು ರೂಪಿಸ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ಯಾಕಂದ್ರೆ ಏಜ್ ತುಂಬಾ ಇದೆ, ವಯಸ್ಸಾಗೋಗಿಲ್ಲ ಅವಳಿಗೆ, ಇನ್ನು ಚಿಕ್ಕವಳು. ತಪ್ಪೆಲ್ಲರೂ ಜೀವನದಲ್ಲಿ ಆಗತ್ತೆ, ಬಟ್ ಮುಂದೆ ಅದು ಆಗಬಾರ್ದು, ಆಗಬಾರ್ದು ಅಂತ ಹಳೆ ಆಗಿರೋ ವಿಷಯ ಅವಳಿಗೆ ಮತ್ತೆ ಬೇಡ ಅಂತ. ಅದನ್ನ ಯಾವ ಕಾರಣಕ್ಕೂ ಇವತ್ತೇ ಲಾಸ್ಟ್, ಇನ್ ಯಾವತ್ತು ನೆನಪು ಮತ್ತೆ ಯಾರೋ ಕರಿಯೋದು, ಮತ್ತೆ ಯಾರೋ ಹೋಗೋದು. ಏನ್ ಗೊತ್ತಮ್ಮ, ವಿಡಿಯೋ ಮುಂದೆನೆ ಹೇಳ್ತೀನಿ, 2 ದಿನಕ್ಕೆ ಎಲ್ಲವೂ ಚೆನ್ನಾಗಿರುತ್ತೆ. 3ನೇ ದಿನ ನಿನ್ನ ನಾಯಿ ಪಾಡು, ನಾಯಿ ಬದುಕು. ನಿನಗೆ ನೋಡೋಕೆ ಚೆನ್ನಾಗಿದ್ಯಾ, ಲಕ್ಷಣವಾಗಿದ್ಯಾ, ಚಿಕ್ಕ ವಯಸ್ಸು ನಿನಗೆ, ಪ್ರಪಂಚ ಅಷ್ಟು ಚೆನ್ನಾಗಿಲ್ಲ, ಏನೋ ಮಾಡಿ ಬಿಸಾಕ್ ಹೋಗ್ಬಿಡ್ತಾರೆ ಅಷ್ಟೇ. ನೀನು ಅಟ್ಲೀಸ್ಟ್ ಒಂದು ಬಸ್ರಿಯಾಗಿ ಹೋಗ್ತೀಯಾ, ಒಂದು ಮಗು ತಾಯಿಯಾಗಿ ಹೋಗ್ತೀಯಾ, ಬದುಕು ಮುಂದೆ. ಅಪ್ಪ ಯಾರು ಅಂತ ಗೊತ್ತಿಲ್ಲದೆ ಮಗು ಒದ್ದಾಡಬೇಕು, ಗಂಡ ಯಾರು ಅಂತ ಗೊತ್ತಿಲ್ಲದೆ ನೀನು ಒದ್ದಾಡಬೇಕು. ಜೀವನ ನರಕ ನರಕ ಅನುಭವಿಸ್ಬೇಕು. 1 ತಪ್ಪು 2 ತಪ್ಪೇ ಜೈಲು. ತುಂಬ ಕಷ್ಟ ಸರ್ ಬದುಕು. ಸರ್ ಅವ್ರಮ್ಮ ಇವತ್ತವರೆಗೂ ಬಂದಿಲ್ಲ. ಕೇಳಿ, ಬಂದಿದ್ದಾರೆ ಯಾರಾದ್ರು? ಇವತ್ತವರೆಗೂ ಬಂದಿಲ್ಲ ಅಮ್ಮ. ಯಾರು ಬಂದಿದ್ದಾರೆ ಕೇಳಿ, ಹೋಗ್ಲಿ. ನೀವು ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಊರವ್ರಿಗೆ ಗೊತ್ತು, ಊರವ್ರಿಗೆ ಗೊತ್ತು, ಲೈವ್ ನೋಡ್ತಾರೆ, ಎಲ್ಲ ಗೊತ್ತು. ಅವ್ರ ಅಪ್ಪ ಸಮೇತ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಬೇಕು ನನಗೆ. ಯಾಕೆ ಅಂತ ಹೇಳಿದ್ರೆ ಅವರೇ ಇವಳನ್ನ ಈ ಒಂದು ಕಷ್ಟದ ಗುಂಡಿಗೆ ದೂಡಾಕಿ. ಅದು ಕೇಳ್ಬೇಕೀಗ, ಇದು ಸತ್ಯ ಗೊತ್ತಿರ್ಬೇಕಲ್ವಾ ಸರ್? ಈಗ ಹೋಗ್ಲಿ ಆಯ್ತು, ಅವಳದ್ದು ಏನು ತಪ್ಪಿಲ್ಲ ಅಲ್ವಾ? ನಿಮ್ಮ ಮಾತಿಗೆ ಎತ್ತ ತಾಯಿ, ಅವಳು ಎಂತವಳೆ ಆಗಿರ್ಲಿ ಸರ್, ಅವಳೊಬ್ಳೆ ಮಗಳು. ನೀನೊಬ್ಳೆ ಮಗಳಲ್ವಮ್ಮ? ಯಾರಾದ್ರೂ ಇದಾರ ಕಂದ ನಿಂಗೆ? ಸತ್ತೋದ ಸರ್, ಒಬ್ಳೆ ಮಗಳು. ನ್ಯಾಯವಾಗಿ ಮಾತಾಡೋಣ, 1 ದಿವ್ಸನಾದ್ರೂ ಬರ್ಬೇಕಲ್ವಾ? ಹೌದು ಸರ್, ಯಾರಾದ್ರೂ 1 ದಿವ್ಸ ಅವಳಿಗೆ ಬಂದಿದಾರ? ಅದಕ್ಕೆ ಇವಳಿಗೂ ಹೇಳ್ತೀನಿ, ಸ್ವಲ್ಪ ಬಾಯಿ ಕಡಿಮೆ ಮಾಡ್ಕೊ. ಇಲ್ಲಿ ಇಲ್ಲಿ ಹೆಂಗಿದ್ದಾಳೆ ಇವಳು? ಜೋರ್ ಮಾಡ್ತಾಳೆ. ಒಂದ್ಸರಿ ಓಡೋಗ್ಬಿಟ್ಟಿದ್ದು, ಮತ್ತೆ ಹೇಳ್ಕೊಂಡ್ ಬಂದ್ವಿ. ಹೌದಾ? ಕೇಳಿ ಹೋಗಿದ್ಲು. ಇಲ್ಲಿ ಯಾರನ್ನೆಲ್ಲ ಕೇರ್ ಮಾಡ್ತೀರಾ ನೀವು? ಕೇಳಿ. ಅದಕ್ಕೆ ಅವತ್ತಿಂದ ಹೊಸಲು ದಾಟಿಸ್ಲಿಲ್ಲ, ಸ್ವಲ್ಪ ದಿವಸ ಇರ್ಲಿ ಅಂದ್ಬಿಟ್ಟು. ಯಾಕೆಂದ್ರೆ ಜೀವನ ತುಂಬಾ ಇದೆ. ನೀನ್ ಸ್ವಲ್ಪ ಹುಷಾರಾಗಿ, ನೀನ್ ಚೆನ್ನಾಗಿ ಆಗೋದ್ರೆ ನೀನ್ ಜೀವನ ಎಲ್ಲೋ ಬದುಕತ್ತೀಯ. ನೀನು ನನಗೇನು ಅವಶ್ಯಕತೆ ಇಲ್ಲ. ಅವಳೋದ್ರ ಆ ಜಾಗಕ್ಕೆ ನಾನು ಇನ್ನೊಬ್ಬರನ್ನ ಬರ್ತಾರೆ, ನನಗೆ ಭಯ ಇಲ್ಲ ಸರ್. ನನಗೆ ಬೇಜಾರಾಗಿದ್ದೇನಂದ್ರೆ ಅವ್ರ ಅಮ್ಮ ಬರ್ಬೇಕಿತ್ತು ಸರ್. ಇಲ್ಲಿ ಮೇಡಮ್ ಆಗದಾಗಾಯ್ತು. ನಿಮ್ಮ ಮಡಿಲಲ್ಲಾದ್ರೂ ಇವಳಿಗೊಂದು ಒಳ್ಳೆ ಭವಿಷ್ಯ ಸಿಗ್ಲಿ ಅನ್ನೋದು ನಮ್ಮ ಆಶಯ. ಚೆನ್ನಾಗಿರ್ಬೇಕು. ಅವಳ ನೋಡಿ ತುಂಬಾ ಜನ ಗಂಡುಗಳು ಫೋನ್ ಮಾಡ್ತಾರೆ ಈಗ. ನೋಡಿ, ಲಾವಣ್ಯ ಚೆನ್ನಾಗಿದ್ದಾಳೆ, ನನ್ನ ತಮ್ಮಂಗ್ ಮಾಡ್ಕೊಳ್ಳ, ನಮ್ಮ ಮಗನ್ ಮಾಡ್ಕೊಳ್ಳ ಅಂತ ಒಂದರಿಂದ 4-5 ಫೋನ್ ಬಂದು ನನಗೆ. ನೋಡಿದಾರ? ನಿಮ್ಗೆ ಹೇಳಿದ್ರೆ ಚೆನ್ನಾಗಿ ಆಗಿದ್ದಾಳೆ ಸರ್. ಅವಳು ಬಂದಾಗ ಫೋಟೋ ತೋರಿಸ್ತೀನಿ ಸರ್. ಕಾರಲ್ಲಿ ಇಳಿದಿಲ್ಲ ಅವಳು, 1 ಅವರ್ ಬೇಕಾಯ್ತು ಅವಳು ನೆಳ್ಕೊಂಬರಕ್ಕೆ. ಕೇಳಿ, ಎಷ್ಟೊತ್ತಾಯ್ತಮ್ಮ? 2 ಅವರು. ಪೊಲೀಸ್ ಅವರು ಅಮ್ಮ, ಬಸ್ರಿ ಬೇರೆ ಮೇಡಮು, ಲೇಡಿ ಪಿ ಸಿ ಅವ್ರು ಬಂದಿದ್ರು, ಬಸ್ರಿ ಅವರು. ಇವಳು ಹಿಡಿತಾ ಇಲ್ಲ, ಅವ್ರಿಗೆ ಭಯ. ನೀವು ಆ ಕಡೆ ಹೋಗಿ ಅಂದ್ಬಿಟ್ಟು ಕೈ ಕಾಲು ಎಲ್ಲ ಹಿಡಿದು ಬಿಟ್ಟಿದ್ದೀನಿ ಸರ್. ಇಳಿಲಿಲ್ಲ ಅವಳು, ಎಳ್ಕಂಡು ದರಗುಟ್ಕೊಂಡು ಬಂದಿದ್ದೀನಿ. ಸತ್ಯನೇ ಇದು, ಕೇಳಿ ಅವಳು. ಹೌದಾ? ಒಳ್ಳೆ ಜಾಗಕ್ಕೆ ಬಂದಿದ್ದಾಳೆ ಸರ್. ಇಲ್ಲಿ ಚೆನ್ನಾಗಿರ್ಬೇಕು. ದೇವ್ರು ಏನ್ ಗೊತ್ತಾ ಸರ್, ಎಲ್ಲೋ ಏನೋ ಆಗೋದಕ್ಕಿಂತ ಒಳ್ಳೆ ಜಾಗಕ್ಕೆ ಬಂದಿದ್ದಾಳೆ. ಏನ್ ಗೊತ್ತಾ, ಏನೋ ಮಾಡಿ ಬಿಸಾಕ್ಬಿಟ್ಟಿದ್ರೆ, ಯಾಕಂದ್ರೆ ಯಾರನ್ನು ಬಿಡಲ್ಲ. ಯಾಕಂದ್ರೆ ಈಗಿನಂತೂ ಏನ್ ಬೇಕಾದ್ರೂ ಆಗತ್ತೆ. ಬಟ್ ನಾನು ಹೇಳೋದು, ಅವ್ರ ಅಮ್ಮ ಬರ್ಲೇಬೇಕು ನನಗೆ. ಅವ್ರ ಅಮ್ಮ ಖಂಡಿತ ನನಗೆ ಬರ್ಲೇಬೇಕು. ಅವ್ರ ಅಮ್ಮನ ಹತ್ರ ನನಗೆ ಉತ್ತರ ಸಿಗ್ಲೇಬೇಕು. ಅಮ್ಮ ನೋಡೋ ಆಸೆ ಇದೆಯಾ ಅವರಿಗೆ? ಬರ್ಬೇಕಲ್ಲ ಸರ್. ಅಮ್ಮನ ಕರಿತೀರಾ ಒಂದ್ಸರ್ತಿ? ಕೇಳ್ಕೊ ನೀನೆ. ಅಮ್ಮನ ಕರಿ. ಕೇಳ ಅಲ್ಲೇ ಕ್ಯಾಮ್ರಾದಲ್ಲಿ. ನೀ ಯಾರನ್ನ ಕರಿಬೇಕು, ಯಾರನ್ನ ನೀನ್ ನೋಡ್ಬೇಕು ಅನ್ಕೊಂಡಿದ್ಯೋ ಹೇಳ್ಬೇಕು. ಬೇಗ ಕರಿ, ಬೇಗ ಹೇಳ್ಬೇಕು. ನನ್ ಟೈಮ್ ಅಮ್ಮ ನೋಡ್ಬೇಕಾ? ಆಮೇಲೆ ಇನ್ಯಾರು ನೋಡ್ಬೇಕು? ಯಾರಿಗಿಲ್ಲ. ಡ್ಯಾಡಿ, ಅಪ್ಪ? ನಮ್ಮ ಅಪ್ಪ ದಿನ ಬರಲ್ಲ, ಅಲ್ಲೇ ಇಡ್ತಾರೆ. ಮಾಮ ನೋಡ್ಬೇಕಾ? ಮಾವ ಬೇಡ. ಇದು ಅರ್ಥ ಆಯ್ತು ಇವಾಗ ನನಗೆ. ಇಂಥ ಕಷ್ಟ ಯಾವ ಹೆಣ್ಣು ಮಕ್ಕಳಿಗೂ ಬರೋದು ಬೇಡ ಅಂತ ಮತ್ತೊಮ್ಮೆ ಆಶಿಸ್ತಾ ಮೇಡಮ್. ಹೊರಗಡೆ ಕಂಪೇರ್ ಮಾಡಿದ್ರೆ 1000 ಪಟ್ಟು ಭದ್ರವಾಗಿದ್ದಾರೆ. ಹೌದಲ್ಲ? ಅದು ನೀವ್ ಹೇಳ್ಬೇಕು ಸರ್, ನಾನಲ್ಲ. ನೀವು ಜನಗಳಿಗೆ ನೀವು ತೋರಿಸ್ಬೇಕು. ಓಕೆ, ನೀವು ಇಷ್ಟೆಲ್ಲ ಮಾಡಿದೀರಾ ಅಂಡ್ ನಿಮ್ಗೂ ಇಲ್ಲಿ ಸಮಸ್ಯೆಗಳು ಬಂದಿದೆ ಅಂತ ನಮಗೆ ಗೊತ್ತಿದೆ. ಅದ್ರ ಬಗ್ಗೆ ಮಾತಾಡೋಣ. ಇವ್ರನ್ನ ಕಳ್ಸಿಕೊಟ್ಟು
ಇವರು ಖುಷಿಯಾಗಿರ್ಬೇಕು ಅಂಡ್ ನಿಮ್ಮ ಮಡಿಲಲ್ಲಿ ಚೆನ್ನಾಗಿರ್ಲಿ ಅಂತ ಆಶಿಸ್ತಾ ಇವ್ರನ್ನ ಇಲ್ಲಿಂದ ಕಳ್ಸ್ಕೊಡೋಣ. ಖಂಡಿತ ಅವ್ರಿಗೊಂದು ದಾರಿ ಮಾಡಬೇಕು ಅಂತ ಆಸೆ ಇದೆ. ಅವ್ರ ಮನೆಯವ್ರ ಪರ್ಮಿಷನ್ ಎಲ್ಲ ತಗೊಂಡು ಅವ್ರ ಮನೆಯಲ್ಲಿ ಎಲ್ಲ ಕೇಳಿಕೊಂಡು ಅವ್ರ ಮನೇಲಿ ಹೂ ಅಂದ್ಮೇಲೆ ಅವಳು ಹೂ ಅಂದ್ರೆ ಒಂದ್ ದಾರಿ ಅಂತೂ ಮಾಡ್ತೀನಿ ಸರ್. ಬಟ್ ಆ ದಾರಿ ತೋರ್ಸಿದ್ಮೇಲೆ ಅವಳು ಬದುಕಬೇಕು. ಹೌದೌದು, ಮಾಡೋದ್ ದೊಡ್ಡದಲ್ಲ, ನಾನು ಮಾಡ್ಬೋದು. ಬಟ್ ಏನಂದ್ರೆ ಅವಳಿಗೂ ಜವಾಬ್ದಾರಿ ಇರಬೇಕು. ನಾನು ಮುಂದೆ ಹೋದ್ಮೇಲೆ ಹಿಂದಕ್ಕೆ ಬರಬಾರ್ದು ಅನ್ನೋದು ಅವಳು ತಿಳ್ಕೊಬೇಕು. ಅದಕ್ಕೆ ಪ್ರತಿಯೊಂದು ಕಷ್ಟ ಸುಖ ಅವಳು ತೋರಿಸ್ತೀನಿ.